ಕೆಂಗೇರಿ ಉಪನಗರ ಕಡೆಯಿಂದ ಏನ್ ಪೆರಿಫೆರಲ್ ರಿಂಗ್ ರೋಡ್ ಬರ್ತಾ ಇದೆ ಈ ರೋಡ್ಗೆ ಕನೆಕ್ಟ್ ಆಗುವಂತದ್ದು. ಈ ಪೆರಿಫೆರಲ್ ರಿಂಗ್ ರೋಡ್ ಅಲ್ಲೂ 2005ರಲ್ಲಿ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದಾರೆ. ಫೈನಲ್ ನೋಟಿಫಿಕೇಶನ್ ಆಗೋಗಿದೆ. ಈ ರೋಡ್ ಏನ್ ನೋಡ್ತಾ ಇದ್ರೆ ಇದು ಮೈನ್ 40 ಫೀಟ್ ರೋಡ್ ಇದೆ. ಇದು ಪೆರಿಫೆರಲ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗಿದೆ. ಜಸ್ಟ್ 500 ಮೀಟರ್ ಅಲ್ಲಿ ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ ಹೋಗ್ತಾ ಇದೆ. ಅದು ಮೈನ್ ಪ್ಲಸ್ ಪಾಯಿಂಟ್. ಇದಕ್ಕೆ ಆದ ಅಟ್ಯಾಚ್ ಆದಂಗೆ ನಾವು ಲೇಔಟ್ ಮಾಡ್ತಾ ಇದೀವಿ. ಇದು ಸರ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದೇ ತವರೆಕೆರೆ ಜಸ್ಟ್ 1 ಕಿಲೋಮೀಟರ್ ನಮ್ಮ ಲೇಔಟ್ ಇರೋದು. ಈ ಲೇಔಟ್ ಪ್ರೈಸ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಮೆಜೆಸ್ಟಿಕ್ ಇಂದ ಲೊಕೇಶನ್ ಹಾಕೊಂಡು ಬಂದ್ರು ಜಸ್ಟ್ 20 ಕಿಲೋಮೀಟರ್ ನಮ್ಮ ಲೇಔಟ್ ಇರೋಂಥದ್ದು. ತುಂಬಾ ಕಡಿಮೆ ಕೊಡ್ತಾ ಇದ್ದೀನಿ. ಬಿಟ್ರೆ ಸಿಗಲ್ಲ, ಬೇಗ ಬುಕ್ ಮಾಡ್ಕೊಳ್ಳಿ. ಸರ್ ನಮಸ್ತೆ, ಶೈಲೇಶ್ ಅಂತ ಮಾತಾಡ್ತಾ ಇರೋದು ಶ್ರೀವರ ಪ್ರಾಪರ್ಟೀಸ್ ಇಂದ. ನಾನಿವತ್ತು ತವರೆಕೆರೆ ಹತ್ರ ಒಂದು ಪ್ರಾಜೆಕ್ಟ್ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀನಿ. ಈ ಪ್ರಾಜೆಕ್ಟ್ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಈ ವಿಡಿಯೋನ ಫುಲ್ ವಾಚ್ ಮಾಡಿ. ಸರ್ ಇದು ತವರೆಕೆರೆ ಟೌನ್ ಇಂದ 1.5 ಕಿಲೋಮೀಟರ್ ಆಗುತ್ತೆ. ಟೌನ್ ಲಿಮಿಟ್ ಬರುತ್ತೆ, ಅದು ಮೈನ್ ಪ್ಲಸ್ ಪಾಯಿಂಟು. ಮತ್ತು ಔಟರ್ ರಿಂಗ್ ರೋಡ್ ಕೂಡ ಅಕ್ಕಪಕ್ಕದಲ್ಲೇ ಬರುತ್ತೆ. ಒಂದು 500 ಮೀಟ್ರಲ್ಲಿ ಔಟರ್ ರಿಂಗ್ ರೋಡ್ ಬರ್ತಾ ಇದೆ. ಅಂಜನಾದ್ರಿ ಚೌಟ್ರಿ ಗೊತ್ತಲ್ಲ, ಅಂಜನಾದ್ರಿ ಚೌಟ್ರಿ ಬಂದು ಒಂದು 500 ಮೀಟರ್ಸಲ್ಲಿದೆ. ಮತ್ತು ಕಾಲೇಜ್ ಕೂಡ ಇದೆ, ಮತ್ತು ನರ್ಸಿಂಗ್ ಕಾಲೇಜ್ ಕೂಡ ಅಕ್ಕಪಕ್ಕದಲ್ಲೇ ಬರುತ್ತೆ ಸರ್. ಸರ್ ಇದು ನೋಡಿ, ಈ ರೋಡ್ ಏನು ನೋಡ್ತಾ ಇದ್ದೀರಾ, ಇದು ಮೈನ್ 40 ಫೀಟ್ ರೋಡ್ ಇದೆ. ಇದು ಪೆರಿಫೆರಲ್ ರಿಂಗ್ ರೋಡ್ಗೆ ಕನೆಕ್ಟ್ ಆಗುತ್ತೆ. ಜಸ್ಟ್ 500 ಮೀಟ್ರಲ್ಲಿ ನಿಮಗೆ ಪೆರಿಫೆರಲ್ ರಿಂಗ್ ರೋಡ್ ಹೋಗ್ತಾ ಇದೆ. ಅದು ಮೈನ್ ಪ್ಲಸ್ ಪಾಯಿಂಟು. ಇದಕ್ಕೆ ಆದ ಅಟ್ಯಾಚ್ ಆದಂಗೆ ನಾವು ಲೇಔಟ್ ಮಾಡ್ತಾ ಇದ್ದೀವಿ. ಇದು ಸರ್ ಈ ಲೇಔಟಲ್ಲಿ ಅಮ್ಯುನಿಟೀಸ್ ಬಂದು ಸುತ್ತ ಕಾಂಪೌಂಡ್ ವಾಲ್ ಹಾಕ್ತಾ ಇದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ರೆಡಿ ಕಾಂಪೌಂಡ್ ವಾಲ್ ಆಲ್ರೆಡಿ ಫಿಕ್ಸ್ ಮಾಡ್ತಾ ಇದ್ದೀವಿ. ಮತ್ತು ಸಿವೇಜ್ ಆಗ್ಬೋದು, ಡ್ರೈನೇಜ್ ಆಗ್ಬೋದು, ಬಾಕ್ಸ್ ಟೈಪ್ ಡ್ರೈನೇಜ್ ಬರುತ್ತೆ. ಓಪನ್ ಏನಿರಲ್ಲ, ಡ್ರೈನೇಜ್ ಫುಲ್ ಬಾಕ್ಸ್ ಟೈಪ್ ಇರುತ್ತೆ. ಮತ್ತು ಎಲೆಕ್ಟ್ರಿಸಿಟಿ ಕೊಡ್ತೀನಿ, ಮತ್ತು ತಾರ್ ರೋಡ್ ಕೊಡ್ತಾ ಇದ್ದೀನಿ. ಮನೆ ಕಟ್ಟಲಿಕ್ಕೆ ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲ ಥರದ್ದು ಪ್ರೊವೈಡ್ ಮಾಡಿಕೊಡ್ತಾ ಇದ್ದೀನಿ ಸರ್ ನಾನು. ಸರ್ ಈ ಲೇಔಟಲ್ಲಿ ಎರಡಕ್ಕೂ ಅನುಕೂಲತೆ ಇದೆ. ಏನಕ್ಕೆ ಅಂದರೆ ಮನೆ ಕಟ್ಟಲಿಕ್ಕೂ ಅನುಕೂಲ ಇದೆ, ಮತ್ತು ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿದೆ. ಮನೆ ಕಟ್ಟಲಿಕ್ಕೆ ಫಸ್ಟು ಸೆಲೆಕ್ಟ್ ಮಾಡ್ಕೊಳ್ಳೋದಾದರೆ ತವರೆಕೆರೆ ಟೌನಿಂದ 1.5 ಕಿಲೋಮೀಟರ್ ಪ್ರಾಜೆಕ್ಟ್ ಬರುತ್ತೆ. ಯಾಕೆ ಸುತ್ತಲೂ ಮನೆಗಳಾಗಿರೋದ್ರಿಂದ ನೋಡಿ, ಇಲ್ಲೇ ನೋಡ್ತಾ ಇದ್ದೀರಾ, ಸುತ್ತ ಅಕ್ಕಪಕ್ಕದಲ್ಲೇ ಮನೆಗಳಿರೋದ್ರಿಂದ ಇಮಿಡಿಯೇಟ್ ಮನೆ ಕಟ್ಕೊಳ್ಬೋದು, ರೆಂಟ್ಗೂ ಕೂಡ ಬಿಡ್ಬೋದು. ತವರೆಕೆರೆ ಹತ್ರದಲ್ಲಿ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ಗೆ ತುಂಬ ಅನುಕೂಲ ಇದೆ. ಯಾಕೆಂದ್ರೆ ಸುತ್ತಮುತ್ತ ಡೆವಲಪ್ಮೆಂಟ್ ಚೆನ್ನಾಗಿದೆ. ನಾವೇನು ದೂರದಲ್ಲಿ ಮಾಡಿಲ್ಲ ಲೇಔಟು, ಜಸ್ಟ್ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಮಾಡಿರೋಂಥದ್ದು ಲೇಔಟು. ಅದರಿಂದ ಏನು ಬಂಡವಾಳ ಹಾಕ್ತೀರಾ 1 to ಡಬಲ್ ಆಗುತ್ತೆ ವಿತಿನ್ 2 ಇಯರ್ಸ್ಗೆ ಸರ್. ಸರ್ ಈ ಲೇಔಟು 2 acres ಮಾಡಿದ್ದೀನಿ. ಅರೌಂಡ್ ಈಸ್ಟ್ ವೆಸ್ಟ್ 4 ಥರ ಡೈಮೆನ್ಷನ್ಸ್ ಇದೆ. 30-40, 30-50, 20-30, 20-40 4 ಥರ ಡೈಮೆನ್ಷನ್ ಸಿಗುತ್ತೆ ಸರ್ ಇದರಲ್ಲಿ. ಸರ್ ಪ್ರೈಸ್ ನೋಡೋದಾದ್ರೆ ನಿಮಗೆ 2,500 ಪರ್ ಸ್ಕ್ವೇರ್ ಫೀಟ್ ಇದೆ. ಗೌರ್ಮೆಂಟ್ ವ್ಯಾಲ್ಯೂ 1,750 ರೂಪಾಯಿ ಗೌರ್ಮೆಂಟ್ ವ್ಯಾಲ್ಯೂ ಇದೆ. ಸರ್ ಡಾಕ್ಯುಮೆಂಟ್ ಅಂತ ಬಂದಾಗ ಲೀಗಲ್ 100% ಕ್ಲಾರಿಟಿ ಇದೆ. DC ಕನ್ವರ್ಷನ್ ಆಗಿದೆ. ಇಂಡಿವಿಜುವಲಿ ಖಾತಾ ಇರೋದ್ರಿಂದ ಯಾವುದೇ ಸಂಶಯ ಪಡೋಷ್ಟು ಇಲ್ಲ ಸರ್. ಸರ್ ಇವಾಗ ನಮ್ಮ ಹತ್ರ ಬರ್ತಾರೆ ಕಸ್ಟಮರ್ಸು. ಬುಕ್ಕಿಂಗ್ ಮಾಡಬೇಕು ಅಂದರೆ ಏನು ಪ್ರೊಸೀಜರ್ ಅಂದರೆ 10,000 ಕೊಟ್ಟು ಬುಕ್ ಮಾಡಿಕೊಂಡು ಅವ್ರು ಲೀಗಲ್ಗೆ ಹೋಗ್ಬೋದು. 5 days ಟೈಮ್ ಇರುತ್ತೆ. ಅದೆಲ್ಲ ಕನ್ಫರ್ಮ್ ಆದಮೇಲೆ ಅಗ್ರಿಮೆಂಟ್ಗೆ ಹೋಗಿ ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಹೋಗ್ಬೋದು ಸರ್. ಸರ್ ಈ ಲೇಔಟ್ಗೆ ಬಂದರೆ ಆನ್ ದ ವೇ ನಿಮಗೆ ಪಿಕಪ್ ಡ್ರಾಪ್ ಕೊಡ್ತೀನಿ. ಯಾಕೆಂದ್ರೆ ಸುಂಕದಕಟ್ಟೆ ಹತ್ರ ಬಂದರೆ ಎಲ್ಲ ಕಸ್ಟಮರ್ಗೂ ಪಿಕಪ್ ಡ್ರಾಪ್ ವ್ಯವಸ್ಥೆ ಇರುತ್ತೆ. ಇಲ್ಲ ಡೈರೆಕ್ಟಾಗಿ ಲೊಕೇಶನ್ ಹಾಕಿರ್ತೀನಿ, ಇಲ್ಲಿ ಇಮಿಡಿಯೇಟ್ ಬರ್ಬೋದು. ಸರ್ ಡೈರೆಕ್ಟಾಗಿ ಬರೋದಾದರೆ ನಿಮಗೆ ತವರೆಕೆರೆ ಟೌನ್ ಒಳಗಡೆ ಬಂದು ಅಲ್ಲಿ ಮಾರಮ್ಮನ ಟೆಂಪಲ್ ಅಂತ ಇದೆ, ಅಲ್ಲಿ ರೈಟ್ ತೊಗೊಂಡ್ರೆ ಇಮಿಡಿಯೇಟ್ ಒಂದೇ ರೋಡ್ ಸರ್ ಇದು. ಸರ್ ಹೆಚ್ಚಿನ ಮಾಹಿತಿ ಬೇಕಂದರೆ ಸ್ಕ್ರೀನಲ್ಲಿರೋ ನಂಬರ್ಗೆ ಕಾಲ್ ಮಾಡಿ.